ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ಈಗ ಎಲ್ಲರ ಮನೆಗಳಲ್ಲೂ ಸಾಮಾನ್ಯವಾಗಿ ವಾಷಿಂಗ್ ಮೆಷಿನ್ ಇದ್ದೇ ಇರುತ್ತೆ. ಈ ವಾಷಿಂಗ್ ಮಿಷನ್ ದೀರ್ಘಕಾಲ ಬಾಳಿಕೆ ಬರಬೇಕು ಅಂತಿದ್ದರೆ ಅದನ್ನು ಬಳಸುವ ರೀತಿ ನಮಗೆ ತಿಳಿದಿರಬೇಕು. ಹೇಗೆ ನಿರ್ವಹಿಸಬೇಕು ಎನ್ನುವ ತಿಳುವಳಿಕೆ ಕೂಡ ಇರಬೇಕು. ಇಲ್ಲದೆ ಹೋದಲ್ಲಿ ಪದೇ ಪದೇ ರಿಪೇರಿಗೆ ಬಂದು ಬೇಗ ಹಾಳಾಗುತ್ತೆ. ಹಾಗಾದರೆ ವಾಷಿಂಗ್ ಮಿಷನ್ ದೀರ್ಘಕಾಲ ಹಾಳಾಗಬಾರದು ಅಂದರೆ ಅದನ್ನು ಹೇಗೆ ಬಳಸಬೇಕು ಎನ್ನುವ ಕೆಲವೊಂದು ಟಿಪ್ಸನ್ನು ನೋಡೋಣ. ಸ್ನೇಹಿತರೆ, ವಾಷಿಂಗ್ ಮಿಷನ್ ಬಳಸುವಾಗ ತೆಗೆದುಕೊಳ್ಳಬೇಕಾದ ಕೆಲವು ಮುನ್ನೆಚ್ಚರಿಕೆಗಳು ಯಾವುವೆಂದರೆ, ಲೋಡ್ ಬಗ್ಗೆ ನಮಗೆ ಗಮನ ಇರಬೇಕು. ಪ್ರತಿ ವಾಷಿಂಗ್ ಮಿಷನ್ನಿಗೂ ಇಂತಿಷ್ಟು kg ಲೋಡ್ ಅಂದರೆ ಬಟ್ಟೆಯನ್ನು ಹಾಕಬೇಕು ಎಂದಿರುತ್ತದೆ. 6.5 kg, 7.5 kg ಎಂಬ ನಿರ್ದಿಷ್ಟ ತೂಕ ಇರುತ್ತದೆ. ಅದಕ್ಕಿಂತ ಹೆಚ್ಚಿನ ಲೋಡ್ ಹಾಕಿದಾಗ ವಾಷಿಂಗ್ ಮಿಷನ್ ಒಳಗಡೆ ರಿಮ್ಗೆ ತೊಂದರೆಯಾಗುತ್ತದೆ. ಮುಕ್ಕಾಲು ಭಾಗದಷ್ಟು ಮಾತ್ರ ಬಟ್ಟೆ ಹಾಕಲು ಅವಕಾಶ ಇರುತ್ತದೆ. ವಾಷಿಂಗ್ ಮಿಷನ್ ಖರೀದಿಸುವಾಗಲೇ ಈ ಬಗ್ಗೆ ಎಲ್ಲ ಚೆನ್ನಾಗಿ ತಿಳಿದುಕೊಂಡಿರಬೇಕು. ವಾಷಿಂಗ್ ಮಿಷನ್ ಜೊತೆ ನೀಡುವ ಮ್ಯಾನ್ಯುವಲ್ ಬುಕ್ಕನ್ನು ಸಂಪೂರ್ಣವಾಗಿ ಓದಿಕೊಳ್ಳಬೇಕು. ಅದರಲ್ಲಿ ಬಳಕೆ ಮಾಡುವ ವಿಧಾನ ಹೇಗೆ ಕೊಟ್ಟಿರುತ್ತಾರೋ ಹಾಗೆಯೇ ತಪ್ಪದೆ ನೀವು ಅನುಸರಿಸಬೇಕು. ಲಿಂಟ್ ಫಿಲ್ಟರ್ ಮತ್ತು ವಾಟರ್ ಇನ್ಲೆಟ್ ಬಳಿ ವಾರಕ್ಕೊಮ್ಮೆಯಾದರೂ ನೀರಿನ ಫಿಲ್ಟರನ್ನು ಸ್ವಚ್ಛಗೊಳಿಸಿ. ಇಲ್ಲದಿದ್ದರೆ ಅವುಗಳಲ್ಲಿ ಧೂಳು ಗಲೀಜು ಸಿಕ್ಕಿಕೊಂಡು ತೊಂದರೆಯಾಗುತ್ತದೆ. ಕೆಲವು ವಾಷಿಂಗ್ ಮಿಷನ್ನಲ್ಲಿ ರಬ್ಬರ್ ಗ್ಯಾಸ್ಕೆಟ್ಗಳಿರುತ್ತವೆ. ಅವುಗಳನ್ನು ಸಹ ಆಗಾಗ ಸ್ವಚ್ಛಗೊಳಿಸಬೇಕು. ವಾಷಿಂಗ್ ಮಿಷನ್ನನ್ನು ಧೂಳು, ಕೊಳೆ ಹಾಗೂ ಸೂರ್ಯನ ಶಾಖದಿಂದ ರಕ್ಷಿಸಿ. ವಾಷಿಂಗ್ ಮಿಷನ್ ದೀರ್ಘಾವಧಿ ಬಾಳಿಕೆ ಬರಲು ಅದಕ್ಕೆ ಕವರ್ ಹಾಕುವುದು ಬಹಳ ಮುಖ್ಯ. ತಿಂಗಳಿಗೊಮ್ಮೆ ವಾಷಿಂಗ್ ಪೌಡರ್ ಹಾಕಿ ಖಾಲಿ ಯಂತ್ರವನ್ನು ಚಲಾಯಿಸಿ. ಕನಿಷ್ಠ 1 ಗಂಟೆ ಕಾಲ ಹಾಗೆ ಬಿಡಿ. ನಂತರ ಅದು ತನ್ನ ಡ್ರಮ್ಮನ್ನು ಸ್ವತಃ ಸ್ವಚ್ಛಗೊಳಿಸುತ್ತದೆ. ಆಟೋ ಕ್ಲೀನ್ ಆಯ್ಕೆ ಇದ್ದರೆ ಅದನ್ನು ಬಳಸಬಹುದು. ಕೆಲವರು ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿ ತಮ್ಮ ಕೆಲಸಕ್ಕೆ ಹೊರಟು ಬಿಡುತ್ತಾರೆ. ಇದು ಕೂಡ ಒಳ್ಳೆಯ ಅಭ್ಯಾಸವಲ್ಲ. ದೀರ್ಘಕಾಲದ ಒದ್ದೆ ಬಟ್ಟೆಯನ್ನು ವಾಷಿಂಗ್ ಮಿಷನ್ನಲ್ಲಿ ಇಡುವುದರಿಂದ ಇದರ ಕಾರ್ಯಕ್ಷಮತೆ ಕ್ರಮೇಣ ಕಡಿಮೆಯಾಗುತ್ತದೆ. ಆಟೋಮ್ಯಾಟಿಕ್, ಸೆಮಿ ಆಟೋಮ್ಯಾಟಿಕ್, ಫ್ರಂಟ್ ಲೋಡ್, ಟಾಪ್ ಲೋಡ್ ಹೀಗೆ ವಾಷಿಂಗ್ ಮಿಷನ್ಗೆ ಅನುಗುಣವಾಗಿ ವಾಷಿಂಗ್ ಪೌಡರ್ ಅಥವಾ ಲಿಕ್ವಿಡ್ ಬಳಸಬೇಕು. ಇದು ಬಹಳ ಮುಖ್ಯ. ಟಾಪ್ ಲೋಡ್ ವಾಷಿಂಗ್ ಮಿಷನ್ ಹಾಗೂ ಫ್ರಂಟ್ ಲೋಡ್ ವಾಷಿಂಗ್ ಮಿಷನ್ಗೆಂದೇ ಇರುವ ಲಿಕ್ವಿಡ್ಗಳನ್ನು ಬಳಸಬೇಕು. ಇಲ್ಲದೆ ಹೋದರೆ ಇದರ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. ಪದೇ ಪದೇ ರಿಪೇರಿಗೂ ಸಹ ಬರುತ್ತಿರುತ್ತದೆ. ಇನ್ಲೆಟ್ ಮತ್ತು ಔಟ್ಲೆಟ್ ಪೈಪ್ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು. ಬಟ್ಟೆಗೆ ಪರಿಮಳ ಸೂಸುವ ಕಂಫರ್ಟ್ನಂತಹ ಲಿಕ್ವಿಡ್ ಬಳಸುವುದರಿಂದ ಇದನ್ನು ಮಿಷನ್ಗೆ ತಕ್ಕಂತೆ ಬಳಸಿ. ಡ್ರಮ್ನಲ್ಲಿ ಉಳಿದಿರುವ ಡಿಟರ್ಜೆಂಟ್ ಅನ್ನು ತಪ್ಪದೆ ಸ್ವಚ್ಛ ಮಾಡಿ. ಇಲ್ಲದೆ ಹೋದಲ್ಲಿ ವಾಷಿಂಗ್ ಮಿಷನ್ಗೆ ಹಾನಿಯಾಗುತ್ತದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ವಾಷಿಂಗ್ ಮಿಷನ್ ಬಳಸಿದರೆ ಬಹಳ ದಿನಗಳವರೆಗೆ ಮಿಷನ್ ಕೆಡದೆ ದೀರ್ಘಕಾಲ ಬಾಳಿಕೆ ಬರುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.